ನಮಸ್ತೆ, ನನ್ನ ಚೇತನ್ ಅಂದ್ಬಿಟ್ಟು ನನ್ನ ಮಗು ಸಾಯಿ ಶಿರಾಜ್ ಮತ್ತು ನನ್ನ ವೈಫು, ಇವ್ರು ನನ್ನ ಫ್ಯಾಮಿಲಿ. ಸದ್ಯಕ್ಕೆ ನಂಬರ್ ಎಲ್ಲ ಹೇಳಿ. ಸ್ವಂತ ಊರು ಬಂದು ಮಂಡ್ಯ ಶಿವಾರ ಗ್ರಾಮ, ಮಂಡ್ಯ ಹತ್ರ ಬರುತ್ತೆ. ನನ್ನ ಫೋನ್ ನಂಬರು 9743393397 ಮತ್ತು ನನ್ನ ವೈಫ್ ನಂಬರು 8142497703. ಸರ್ ಏನ್ ಕಾಯಿಲೆ ಇದೆ ಅಂತ? ಸರ್ ಇದು ಮಗುಗೆ SM ಅಂತ ಕಾಯಿಲೆ. ಆ ಕಾಯಿಲೆ SMA type 2. ಈ ಕಾಯಿಲೆ ಹೆಸರು ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಅಂತ ಹೇಳ್ತಾರೆ. ಇದು ತುಂಬಾ ಜೆನೆಟಿಕ್ ಡಿಸಾರ್ಡರ್. ಲಕ್ಷಕ್ಕೆ 1-2 ಮಕ್ಳಿಗೆ ಅಷ್ಟೇ ಬರೋದು. ಆದ್ರೆ ನಮ್ಮ ದುರದೃಷ್ಟ ಬಂದಿದೆ. ಇವಾಗ ಸದ್ಯಕ್ಕೆ ಇವನು ನಿಂತ್ಕೊಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ, ಮಲಗಿದ್ರೆ ಹಾಗೆ ಮಲಗಿರ್ತಾನೆ. ಇವನ್ಗೆ ಟ್ರೀಟ್ಮೆಂಟ್ 3 ಮಂತ್ಸ್ ಕೊಡಿಸ್ಬೇಕು, 6 ಮಂತ್ಸ್ ಕೊಡಿಸ್ಬೇಕು. ಅಕಸ್ಮಾತ್ ಕೊಡ್ಸಿಲ್ಲ ಅಂತಂದ್ರೆ ಇವ್ನ ಜೀವಕ್ಕೆ ಅಪಾಯ ಇದೆ. ನಾವು ಅದಕ್ಕೋಸ್ಕರ ತುಂಬಾ ಹೋರಾಟ ಮಾಡ್ತಿದ್ದೀವಿ. 3 ತಿಂಗಳಿಂದ ಎಲ್ಲರೂ ಮನೆ ಹತ್ರನೂ ಹೋಗ್ತಿದೀವಿ. ಶಿವಣ್ಣ ಮನೆ ಹತ್ರ ಇದುವರೆಗೆ 5 ಸಲ ಹೋಗಿದ್ದೀನಿ, ಆದ್ರೆ ಅವ್ರನ್ನ ಮೀಟ್ ಮಾಡಕ್ಕಾಗಿಲ್ಲ. DKD ಹತ್ರ ಕೂಡ ಹೋಗಿದ್ದು, ಅಲ್ಲೂ ಮೀಟ್ ಮಾಡಕ್ಕಾಗ್ತಿಲ್ಲ. ನಮ್ ಕಾಣಿಸ್ತಿದಾರೆ, ಬಟ್ ಆದ್ರೆ ನಮ್ಗೆ ಎಲ್ಪ್ ಸಿಗ್ತಾ ಇಲ್ಲ. ಆತರ ಆಗ್ತದೆ. ನಾವು ಕೈಗೆ ಸಿಗ್ತಿಲ್ಲ, ಅವರು ಅಷ್ಟೇ ಸಿಗ್ತಾ ಇಲ್ಲ. ಆಮೇಲೆ ಸುದೀಪ್ ಸರ್ ಹತ್ರ ಟ್ರೈ ಮಾಡ್ತಿದ್ದೀವಿ, ಆದ್ರೆ ಯಾರು ಕನೆಕ್ಟ್ ಆಗ್ತಾ ಇಲ್ಲ. ಆಮೇಲೆ ನೆಕ್ಸ್ಟ್ ಇದೇ ತರ ಸುದೀಪ್ ಸರ್ ಮೊದಲು ಒಂದು ಕೀರ್ತನ ಅಂತ ಮೈಸೂರು ಹುಡುಗಿಗೆ ಹೆಲ್ಪ್ ಮಾಡಿದ್ರು. ಈ ಮಗುಗೂ ಕೂಡ ಅದೇ ಕಾಯಿಲೆ ಇದೆ. ನಮ್ ಸರ್ ಅಪ್ಪು ಸರ್ನ ಇವತ್ತು ನಿಜವಾಗ್ಲೂ ಮಿಸ್ ಮಾಡ್ಕೋತೀನಿ. ನನ್ನ ಮಗುಗೆ SM ಅಂತ ಒಂದು ಕಾಯಿಲೆ ಇದೆ. ಆ ಕಾಯಿಲೆ ಟ್ರೀಟ್ಮೆಂಟ್ಗೆ 2 ಕೋಟಿ ಖರ್ಚಾಗುತ್ತೆ. ಅದು ನಾವು ಫಾರಿನ್ ಹೋಗ್ಬೇಕು. ಇಂಡಿಯಾದಲ್ಲಾದ್ರೆ 16 ಕೋಟಿ ಖರ್ಚಾಗುತ್ತೆ. ನಾವು ಅದಕ್ಕೆ ಈ ಟ್ರೀಟ್ಮೆಂಟ್ಗೆ ದುಡ್ಡು ಕ್ರೌಡ್ ಫಂಡಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪು ಸರ್ ಇದ್ದಿದ್ರೆ ಇವತ್ತು ನಮ್ಗೆ ಈ ವಿಡಿಯೋ ಮಾಡೋ ಅವಶ್ಯಕತೆ ಬರ್ತಿರ್ಲಿಲ್ಲ. ನಮ್ಗೆ ಫಸ್ಟ್ ಅವರು ಹೆಲ್ಪ್ ಮಾಡ್ತಿದ್ರು. ಆದರೆ ಇವಾಗ ನಾವು ಬೇರೆ ಸೆಲೆಬ್ರಿಟಿಗಳನ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಆದರೆ ನಮ್ಮ ಕೈಗೆ ಯಾರೂ ಸಿಗ್ತಾ ಇಲ್ಲ. ನಾವು ಎಷ್ಟು ಟ್ರೈ ಮಾಡಿದ್ರು ಸಿಗ್ತಾ ಇಲ್ಲ ಅವನು. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಅಪ್ಪು ಸರ್ ಸಮಾಧಿ ಅಂತ. ಇನ್ನೊಂದು ದೇವಸ್ಥಾನ ಅಂತ ಅನ್ಕೋತೀನಿ. ನಾನು ಏನಂತಂದರೆ ಅವರೊಬ್ಬರು ಇದ್ಬಿಟ್ಟಿದ್ರೆ ಇವತ್ತು ಇಂಥ ಮಕ್ಳುಗಳಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಅದು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಅಪ್ಪು ಅವ್ರು ಇದ್ದಿದ್ರೆ ಅವ್ರು ಸಹಾಯ ಮಾಡೋರಲ್ಲ. ಅವ್ರು ಇದ್ದಿದ್ರೆ ಸಹಾಯ ಪಕ್ಕ ಮಾಡ್ತಿದ್ರು. ಅದ್ರ ಬಗ್ಗೆ ನಂಗೆ ಡೌಟೇ ಇರ್ತಿಲ್ಲ. ಈ ವಿಡಿಯೋನ ಶಿವರಾಜ್ ಕುಮಾರ್ ಸರ್ಗೆ ರೀಚ್ ಮಾಡೋದಕ್ಕೆ ನಾವು ಅದು ವ್ಯವಸ್ಥೆ ಮಾಡ್ತೀವಿ ಸರ್. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಪಾಪ. ನಿಮ್ಮ ವಿಡಿಯೋನ ಒಂದು ಜೀವ ಉಳಿಸಕ್ಕೆ ಎಲ್ಲರೂ ಹೆಲ್ಪ್ ಮಾಡಿ. ನಿಮಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಸಹಾಯ ಮಾಡ್ತೀವಿ. ಎಲ್ಲರೂ ಸಹಾಯ ಮಾಡಿ, ನಮ್ಮ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತೀವಿ ಮೇಡಮ್. ಅಪ್ಪು ಫ್ಯಾನ್ಸ್ ಕಡೆಯಿಂದ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ ಮೇಡಮ್. ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಡ್ತೀವಿ ಮೇಡಮ್. ಬೇಗ ವಾಸಿ ಆಗುತ್ತೆ ಮೇಡಮ್. ನಾವು ಮಾಡ್ತಿದ್ದೋ ಸರ್. 2 ಕೋಟಿ ಅಂದ್ರೆ ನಾವು ಅದಕ್ಕೆ ದಯವಿಟ್ಟು ಪ್ಲೀಸ್ ಹೆಲ್ಪ್ ಮಾಡಿ. ನಮ್ಮ ಪಾಪುಗೆ ಜೀವೋದ್ಧಾನ ಆಗುತ್ತೆ ಮೇಡಮ್. ಖಂಡಿತದ ಅಪ್ಪು ಫ್ಯಾನ್ಸ್ ಕಡೆಯಿಂದ ನಿಮ್ಗೊಂದು ಹೆಲ್ಪ್ ಆಗುತ್ತೆ ಮೇಡಮ್. ತಲೆ ಕೆಡ್ಸ್ಕೊಬೇಡ್ರಿ. ನನ್ನ ಮಗು ಒಂದೇ ಅಲ್ಲ ಸರ್, ಅಪ್ಪು ಸರ್ ಈ ಥರ ಮಗುಗಳು ಎಷ್ಟೋ ಜನಗಳಿದೆ. ಅವರಿದ್ದಾಗ ಎಷ್ಟೋ ಸಹಾಯ ಮಾಡ್ತಿದ್ರು. ಆದ್ರೆ ಇವತ್ತು ಎಲ್ಲ ಮಗುಗಳಿಗೂ ಇದೇ ಥರ ಪ್ರಾಬ್ಲಮ್ಗಳು ಬಂದು ಅವರು ಅಪ್ಪು ಸರ್ನ ಎಲ್ಲ ಮಿಸ್ ಮಾಡ್ಕೊತಿದ್ದಾರೆ. ಓಕೆ, ಆ ದೇವರು ನಿಜವಾಗ್ಲೂ ಕಿತ್ಕೊಬಿಡ ಸರ್. ಎಲ್ಲರೂ ಸರ್ ಅವಾಗ ಸಿಗ್ತೀವಿ ಅಂತ ಟೈಮ್ ಕೊಡ್ತಾನೆ ಇದ್ದಾರೆ. ಹೊರತು 3 ತಿಂಗಳಿಂದ ನಾವು ನೋಡ್ತಾ ಇದೀವಿ. ಒಬ್ರು ಮುಂದೆ ಬಂದು ಒಂದು ಸಣ್ಣ ಹೆಲ್ಪ್ನು ಸುಧಾ ಮಾಡ್ತಾ ಇಲ್ಲ. ನಾವ್ ಯಾರ ಹತ್ರ ಹೋಗಿ ಕೇಳ್ಬೇಕು ಅಂತಾನೂ ಗೊತ್ತಾಯ್ತಾ ಇಲ್ಲ. ಈಗ ಎಷ್ಟೊಂದ್ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅದು ಇದು ಹಾಕ್ತಾರೆ. ಈ ತರ ಒಂದು ಈ ವಿಷಯನ ಹಾಕಿದ್ರೆ ಎಷ್ಟೊಂದ್ ಜನಕ್ಕೆ ತಲುಪುತ್ತೆ. ದಯವಿಟ್ಟು ಪ್ಲೀಸ್ ಎಲ್ಲಾರು ಹೆಲ್ಪ್ ಮಾಡಿ ಅಂತಾನೆ ನಾವು ಕೇಳೋದಷ್ಟೇ ಸರ್. ಖಂಡಿತ ಮೇಡಮ್, ರೀಚ್ ಮಾಡ್ತಿದ್ದು. ನಾವು ಫ್ಯಾನ್ಸ್ ಎಲ್ಲ ಇದ್ದಾರೆ. ಒಂದು ಫಂಡ್ ಕಲೆಕ್ಷನ್ ಮಾಡೋಣ. ನಮ್ಮ ಫ್ರೆಂಡ್ ಇನ್ಫ್ಲುಯೆನ್ಸರ್ ಇದ್ದಾನೆ, ಅವ್ನು ನಾನು ಕಂಟೆಂಟ್ ತೊಗೊಂಡು. ಯಾಕಂದರೆ ಒಂದು ಮಗು ಜೀವ ಉಳಿಸಿದ್ರೆ ನಮ್ಮ ಭಾಷೆ ಹೇಳ್ಕೊಟ್ಟಿರೋದೆ ಅದೇ. ಕೆಟ್ಟವ್ರಿಗೆ ಒಳ್ಳೇದ. ಒಂದು ಚಿಕ್ಕ ಮಗು ಇನ್ನೂ ಮಗು ಭೂಮಿ ಮೇಲೆ ಎಷ್ಟೋ ನೋಡೋದೈತೆ. ನಾವೆಲ್ಲ ಎಷ್ಟೆಷ್ಟು ನೋಡಿದ್ದೀವಿ. ಮಗು ನೋಡಲಿ, ಮಗು ಇನ್ನೂ ಭವಿಷ್ಯ ಬೆಳಕಾಗಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಸ್ಕ್ಯಾನರ್ ಹಾಕಿರ್ತೀನಿ. ನಿಮ್ಮ ಕೈಲಿಂದ ಎಷ್ಟಾಗುತ್ತೋ ಅಷ್ಟು ರೀಚ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸರ್ ಎಲ್ಲರೂ ಸಪೋರ್ಟ್ ಮಾಡಿ.